ಸರ್, ಇವತ್ತು ಪತ್ರಕರ್ತರ ಬೆಂಬಲ ಸೂಚಿಸಿದ್ರೆ ಹೇಮಾವತಿ ಇದು ನಾವು ನಮ್ಮ ಪತ್ರಿಕಾ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮಾಗಡಿ ತಾಲೂಕು ಘಟಕದ ವತಿಯಿಂದ ಈ ಕುಡಿಯೋ ನೀರಿಗೋಸ್ಕರ ನಾವು ಮಾಡಲೇಬೇಕು. ನಮ್ಮ ಕಸ್ತೂರಿ ಕಿರಣ್ ರಾತ್ರಿ ಫೋನ್ ಮಾಡಿ, ಅಧ್ಯಕ್ಷ ದಯಮಾಡಿ ಇದನ್ನು ಚುರುಕೊಳಿಸ್ತಿಲ್ಲ ಅಂದರೆ ಇದು ಮಾಗಡಿಗೆ ಒಳ್ಳೆಯದಾಗೋದಿಲ್ಲ. ದಯಮಾಡಿ ನಮ್ಮ ಪತ್ರಕರ್ತರ ಮುಖಾಂತರನೇ ಒಂದು ಮನವಿ ಕೊಟ್ಟು ಇಲ್ಲಿ ಚಾಲನೆ ಮಾಡೋಣ ಅಂತ ನಮ್ಮ ಕಿರಣ್ ರಾತ್ರಿ ಫೋನ್ ಮಾಡೋ ಸಲಹೆ ಕೊಟ್ಟರು ನನಗೆ. ಅದ್ರ ಮುಖಾಂತರ ಇವತ್ತು ಇಡೀ ನಮ್ಮ ತಾಲೂಕಿನ ಪತ್ರಕರ್ತರು ಒಗ್ಗೂಡಿ ನಮ್ಮ ಪತ್ರಕರ್ತರ ಸಂಘದಿಂದ ನಮ್ಮ ರೈತ ಸಂಘದ ಅಧ್ಯಕ್ಷರು ಅವರು ಬೆಂಬಲ ಪಡೆದು ಮತ್ತು ನೀರಾವರಿ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೆದಂಥ ನಮ್ಮ ಕಿಪ್ಸಂದ್ರ ವೆಂಕಟೇಶ್ವರವ್ರನ್ನ ಕರೆದು ಅವ್ರ ಹತ್ರ ಮಾಹಿತಿ ತೊಗೊಂಡು ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾಯಿದ್ದೀವಿ. ಒಂದು ಸುರೇಶ್ ಗೌಡ್ರಿಗೆ ನಾವು ಹೇಳೋದು ಒಂದೇ ಮಾತು, ಸುರೇಶ್ ಗೌಡ್ರೆ ದಯಮಾಡಿ ನಮ್ಮ ಸಹೋದರನ್ನ ನಮ್ಮೂರಿಂದ ನೀವು ಮದುವೆ ಮಾಡ್ಕೊಂಡು ಹೋಗಿದ್ದೀರಾ, ನೀವು ಮಾತ್ರ ಅಲ್ಲಿ ನಮ್ಮ ಸಹೋದರಿನ ಕಟ್ಕೊಂಡು ನಿಮ್ಮ ಮಕ್ಕಳು ನೀವು ನಿನ್ನ ರಾಜಕೀಯಕ್ಕೋಸ್ಕರ ಅಲ್ಲಿ ನೀರು ಕುಡಿಬೋದು. ಇಲ್ಲಿ ನಮಗೆ ಹೇಮಾವತಿ ನೀರು ನಿನ್ನ ಮಾವನವರು ಇದು ನೀನು ನಮ್ಮ ಮಾವ ಆಗಬೇಕು. ಮಾಮನ ಆಟ ಆಡಬೇಡಿ, ಸಂಬಂಧಿಕರ ಆಟ ಆಡಿ. ತೊಡೆ ತಟ್ಟಕ್ಕೆ ಹೋಗ್ಬಿಡಿ. ತೊಡೆ ತಟ್ಟಕ್ಕೆ ಮಾಗಡಿ ತಾಲೂಕಲ್ಲಿ ತುಂಬ ಜನ ಇದ್ದಾರೆ, ಯಾರು ತೊಡೆ ತೊಟ್ಟಲ್ಲ. ಸೌಹೃದವಾಗಿ ಕುಡಿಯೋ ನೀರು ಕೇಳ್ತಾರೆ, ಅದಕ್ಕೆ ತೊಂದರೆ ಕೊಡಬೇಡ, ತೊಡೆ ತಟ್ಟಕ್ಕೆ ಹೋಗ್ಬೇಡ ಮಾಮ, ಇದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ರಾಮಣ್ಣವರ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರ ಸಂಘದಿಂದ ಒಂದು ಹೇಮಾವತಿ ವಿಚಾರವಾಗಿ ಏನು ತುಮಕೂರು ಗುಬ್ಬಿ ಏನು ಗಲಾಟೆ ಮಾಡ್ತಿದ್ದಾರೆ ನಮ್ಮ ಸುರೇಶ್ ಗೌಡರು, ಎಂ ಪಿ ಕೃಷ್ಣಪ್ಪ ಮತ್ತು ಸೊಗಡು ಶಿವಣ್ಣವರು ಈ ವಿಚಾರವಾಗಿ ಒಂದು ಬೃಹತ್ ಹೋರಾಟ ಮಾಡಬೇಕಾಗಿ, ಅದ್ರ ಜೊತೆಗೆ ನೀರಿನ ಕೂಡಲೇ ತಾಲೂಕಿಗೆ ಕುಡಿಯೋ ನೀರು ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೀವಿ. ಅದು ರೈತ ಸಂಘ ಸ್ವಾಗತಿಸ್ತದೆ, ಪತ್ರಕರ್ತರ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತದೆ. ಇದೇ ವಿಚಾರವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಯಾವ ಸಂಘಟನೆ ಆಗಿದೆ, ಎಲ್ಲ ರಾಜಕೀಯ ಮುಖಂಡರುಗಳು ಒಂದು ಸರ್ವತೋಮುಖ ಸಭೆ ಕರೆದು ಇದನ್ನು ಶಾಸಕರು, ಸರ್ವಪಕ್ಷ ಸಭೆ ಕರೆದು ಶಾಸಕರು ಮಾಡ್ತಾರೆ, ಇಲ್ಲ ನಮ್ಮನ್ನೇ ಅವರೇ ಮಾಡಬೇಕು ಅಂತ, ಇಲ್ಲ ನಮ್ಮನ್ನೇ ಏನಾದರೂ ಮಾಡೋಕ್ಕೆ ಹೇಳ್ತಾರೆ, ಲೋಕೇಶ್ ನೀನೇ ಕರಿಯಪ್ಪ ಅಂತ ಅದನ್ನು ಸ್ವಾಗತಿಸ್ತೀನಿ. ತಾಲೂಕಿನಲ್ಲಿ ಆಗಬೇಕಾಗಿರೋ ಕೆಲಸ ಇದಾಗಿದೆ. ಇಲ್ಲಿ ಯಾರು ಬಳೆ ತೊಟ್ಕೊಂಡು ತಾಲೂಕಿನಲ್ಲಿ ಯಾರು ಕುಂತಿಲ್ಲ. ಕೆಂಪೇಗೌಡರ ನಾಡು, ನಾವು ಗಂಡಸ್ರೆ ಹುಟ್ಟಿರೋರು. ಆದರೂ ಏನು ಅಂದರೆ ಆ ಥರ ಮಾತುಗಳೆಲ್ಲ ಬೇಡ. ಸುರೇಶ್ ಗೌಡ್ರು ಇರ್ಬೋದು, ಎಂ ಟಿ ಕೃಷ್ಣಪ್ಪ ಇರ್ಬೋದು, ಅಲ್ಲಿ ರೈತರು ನಮ್ಮ ರೈತರು, ನಮ್ಮ ಭಾಗದ ರೈತರು ಎಲ್ಲ ಅಣ್ತಂದಿರ್ತಾರೆ ಇದ್ದೀವಿ. ಇದನ್ನು ಬೆಂಕಿ ಹೆಚ್ಚೋ ಕೆಲಸನ ಇವತ್ತು ತಾಲೂಕು ಇಡೀ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ. ಈ ಅವಿವೇಕತೆನ ಬಿಟ್ಬಿಡ್ಬೇಕು. ಈ ವಿಚಾರವಾಗಿ ನೀವು ಮಾಡ್ತೀವಿ ಅಂದರೆ ನಾವೇನು ಬಗ್ಗಲ್ಲ, ನಾವು ಸುಮ್ಮನಿರಲ್ಲ. ನಾವು ಎಲ್ಲ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಸಂಘಟನೆಗಳು, ದಲಿತ ಮುಖಂಡರು, ಎಲ್ಲ ಸಂಘಟನೆಗಳು ಯಾರಿರ್ಬೋದು ಸರ್ವಪಕ್ಷ ಸಭೆ ಕರೆದು ಬೃಹತ್ ಹೋರಾಟ ಮಾಡಿ ಏನು ಮಾಗಡಿ ಕೆಚ್ಚದ ವೀರರು ನಾವು ಇದ್ದೀವಿ ತೋರಿಸ್ಬೇಕಂತ ದೃಶ್ಯ ಬಂದರೆ ತೋರಿಸ್ಲಿಕ್ಕೆ ಬಿಡಲ್ಲ. ಅದನ್ನು ಇದನ್ನು ಎಚ್ಚೆತ್ಕೊಂಡ್ರೆ ಸರಿ. ಇದನ್ನು ನೋಡೋಣ ಮುಂದೆ ಏನಾಗುತ್ತೆ. ಇದು ಸರ್ವಪಕ್ಷ ಸಭೆ ಕರೆದು ತೀರ್ಮಾನ ಮಾಡಿ. ನೀರು ಅನ್ನೋದು ಪ್ರತಿಯೊಬ್ಬ ರೈತನ ಹಕ್ಕು, ನಾಗರಿಕನ ಹಕ್ಕು. ಆ ಹಕ್ಕನ್ನು ಪಡ್ಕೊಳ್ಳೋವಂಥದ್ದು ಪ್ರತಿಯೊಬ್ಬನಿಗೂ ಒಂದು ಹಕ್ಕಿದ್ದೇ ಇರುತ್ತೆ. ಅದು ನಾವು ನೀರು ಬಿಡಲ್ಲ, ನಾವು ರಕ್ತ ಹರಿಸ್ತೀವಿ, ನಾವು ಗೋಲಿಬಾರ್ ಮಾಡಿದ್ರೆ ಎದೆ ಹುಡ್ತೀವಿ, ಮತ್ತು ನಾವು 100 FIR ಆಗಲಿ ನಾವು ಬೆಂಡಾಗಲ್ಲ, ನಮ್ಮ ತೊಡೆ ತಟ್ತೀನಿ, ಇವೆಲ್ಲ ಬೇಡ. ತೊಡೆ ತಟ್ತೀನಿ ಅನ್ನೋದು ಬೇಡ. ರೈತರು ರಟ್ಟೆ ಮುರ್ಕೊಂಡಿಲ್ಲಿ ಹೊಲ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರ ವಿರುದ್ಧನೇ ಏನು ತೊಡೆ ತಟ್ಟೋಂಥ ಅವಶ್ಯಕತೆ ಇದೆ. ಸುರೇಶ್ ಗೌಡ್ರು ಬರೋಂಥ ಅವಶ್ಯಕತೆ ಬೇಕಾಗಿಲ್ಲ. ಮತ್ತು ರಕ್ತ ಹರಿಸೋದು ಬೇಡ. ರೈತರು ಭೂಮಿಗೆ ನೀರು ಹರಿಸ್ಲಿ, ಇದರಿಂದ ರೈತರ ಬದುಕು ಹಸನಾಗುತ್ತೆ. ಅಂದರೆ ಕುಡಿಯೋ ನೀರು ಕೇಳ್ತಾ ಇರೋದು, ಇದರಿಂದ ಅಂತರ್ಜಲನೂ ಕೂಡ ಹೆಚ್ಚಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋಂಥ ಒಂದು ಒಳ್ಳೆ ಕಾರ್ಯಕ್ರಮ. ಈಗ ಸರ್ಕಾರ ಆಲ್ರೆಡಿ ಅಲೋಕೇಶನ್ ಮಾಡಿದೆ, ನಮ್ಮ ಮಾಗಡಿಗೆ 0.6 TMC ನೀರು ಬರಬೇಕು ಅಂತೇಳಿ. ಅದನ್ನು ನಮ್ಮೆಲ್ಲರ ಹಕ್ಕು ಏನಂದರೆ 0.6 TMC ಮಾಗಡಿಗೆ ನೀರು ಬರಬೇಕು ಅನ್ನೋದು ಒಂದೇ ಉದ್ದೇಶ. ಅದರಿಂದ ಈಗ ಮುಖ್ಯವಾಗಿ ಈಗ ಹಾಲಿ ಶಾಸಕರು, ಈಗ ಈ ಒಂದು ಯೋಜನೆಗೆ ಹಾಲಿ ಶಾಸಕರಾದಂಥ ಬಾಲಣ್ಣ ಆಗಿರ್ಬೋದು, ಮಾಜಿ ಶಾಸಕರಾದಂಥ ಹೇಮಂಜೂರ್ ಆಗಿರ್ಬೋದು, ಮಾಜಿ ಸಂಸದರಾದಂಥ DK ಸುರೇಶ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರು ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಶ್ರಮನ ಹಾಕಿದ್ದಾರೆ. ಈಗ ಇದನ್ನು ಈ ಸಾಕಷ್ಟು ವಿಘ್ನಗಳು ಮಾಡಲಿಕ್ಕೆ ಹಲವಾರು ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ವಿಘ್ನಗಳು ಏನೇ ಆಗಲಿ, ಏನೇ ಮಾಡಲಿ, ಒಂದು ಮಾಗಡಿ ಒಂದು ನೆಲ ಏನು ಅಂದರೆ ಒಂದು ಸ್ವಾಭಿಮಾನದ ನೆಲ. ಈ ಒಂದು ಹೋರಾಟ ಮಾಡೋ ಒಂದು ತಾಕತ್ತು, ಶಕ್ತಿ ಈ ಒಂದು ನಮ್ಮ ಮಾಗಡಿ ತಾಲೂಕಿನ ನೆಲಕ್ಕಿದೆ. ಯಾಕಂತಂದರೆ ಇದು ಕೆಂಪೇಗೌಡರು ಜನಿಸಿದಂಥ ಒಂದು ನಾಡು. ಈ ನೆಲದಲ್ಲಿ ಒಂದೊಂದು ಆ ತಾಕತ್ತಿದೆ. ಈಗ ನಮ್ಮ ಹಾಲಿ ಶಾಸಕರಾಗಿದ್ದ ಬಾಲಣ್ಣ ಎಲ್ಲ ರಾಜಕೀಯಗಳನ್ನ ಬದಿಗೊತ್ತಿ ಎಲ್ಲ ಒಂದು ಸರ್ವಪಕ್ಷದ ಸರ್ವಪಕ್ಷದ ಮುಖಂಡಗಳ ಒಂದು ಸಭೆನ ಕರೆಯುವಂಥ ಒಂದು ಪ್ರಯತ್ನ ಮಾಡಲಿ. ಈಗ ಅವರು ಮಾಡಿದ್ರೆ ಅಲ್ಲಿ ಹೋರಾಟದ ರೂಪುರೇಷೆಗಳು ಹೇಗೆ ತಯಾರಾಗಬೇಕು, ಮತ್ತು ಅಲ್ಲಿ ನಿಯೋಗ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ, ನೀರಾವರಿ ಸಚಿವರ ಹತ್ರ ಯಾವ ರೀತಿ ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ಅದನ್ನು ತೀರ್ಮಾನಿಸ್ಬೋದು. ಪ್ರಮುಖವಾಗಿ ಆಗಬೇಕಾಗಿರೋಂಥದ್ದು ಏನಂತಂದರೆ ಇದಕ್ಕೇನು ಯಾರಿಗೂ ಕ್ರೆಡಿಟ್ ವಾರ ಏನು ಬೇಕಾಗಿಲ್ಲ. ಮಾಗಡಿ ತಾಲೂಕಲ್ಲಿ ಒಂದು ಒಳ್ಳೆ
ಜನಪರವಾದಂಥ ಯೋಜನೆ ಬರ್ತಾ ಇದೆ. ಅದರಿಂದ ಹಾಲಿ ಶಾಸಕರಾದಂಥ ಬಾಲಣ್ಣವರು ಇದೊಂದು ಸರ್ವಪಕ್ಷ ಸಭೆಗೆ ಇರಲಿ. ಈಗ ಮಾಜಿ ಶಾಸಕರಂತ ಎ ಮಂಜೂರನ್ನು ಕರಲಿ, ಡಿ ಕೆ ಸುರೇಶ್ ಅವ್ರನ್ನ ಕರೀಲಿ, ಮತ್ತು ಹಾಲಿ ಸಂಸದರಾಗಿರುವಂಥ ಮಂಜುನಾಥ್ ಅವ್ರನ್ನ ಕರೀಲಿ, ಎಚ್ ಎಂ ರೇವಣ್ಣವ್ರನ್ನ ಕರೀಲಿ. ಎಚ್ ಎಂ ರೇವಣ್ಣವ್ರು ಕೂಡ ಸಾಕಷ್ಟು ಶ್ರಮ ಹಾಕಿದ್ದಾರೆ ಈ ಯೋಜನೆಯನ್ನು ಸಾಕಾರಗೊಳಿಸಲಿಕ್ಕೆ, ಅವ್ರನ್ನೂ ಕರೀಲಿ. ಮತ್ತು ಒಂದು ಸಕ್ರಿಯವಾಗಿರುವಂಥ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಜನಪರ ಸಂಘಟನೆಗಳನ್ನ ಕರೆದು ಒಂದು ಸರ್ವಪಕ್ಷ ಸಭೆ ಮಾಡಿ ನಂತರ ರೂಪುರೇಷೆಗಳನ್ನು ತಯಾರಿಸುವಂಥ ಒಂದು ಕೆಲಸ ಮಾಡಲಿ. ಮತ್ತೊಂದು ಮನವಿ ಏನು ಅಂತಂದರೆ ಬಾಲಣ್ಣವರು ಒಂದು ಒಕ್ಕಲುತನದ ಮನದಂದಿಂದ ಬಂದಂಥವ್ರು, ರಾಜಕಾರಣದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ. ಅವರೀಗ ತುಮಕೂರು ರೈತರು ಬೆಳೆದಂಥ ತರಕಾರಿನ ಬೆಂಗಳೂರಿಗೆ ಹಾಕ್ಸಲ್ಲ, ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ನ ಮಾಗಡಿ ತಾಲೂಕಿಗೆ ಬರದೇ ಇರೋ ರೀತಿ ಮಾಡ್ತೀವಿ ಅಂತ ಅವರು ಕೂಡ ಸ್ವಲ್ಪ ಉದ್ವೇಗಕ್ಕೊಳಗಾಗಿ ಮಾತಾಡಿದರೆ. ದಯಮಾಡಿ ಅವರಲ್ಲಿ ಮನವಿ ಏನಂತ ಹೇಳಿದ್ರೆ, ಸಾಕಷ್ಟು ಹಿರಿಯರಿದ್ದೀರ ನೀವು, ರಾಜಕಾರಣದಲ್ಲಿ ತುಂಬ ಅನುಭವ ಇರುವಂಥವ್ರು. ಅವರು ಕೂಡ ರೈತರ ಮಕ್ಕಳೇ, ನಮ್ಮ ಮಾಗಡಿ ತಾಲೂಕಲ್ಲಿರೋ ರೈತರ ಮಕ್ಕಳೇ. ರೈತರ ಮೇಲೆ ದಯಮಾಡಿ ಅವರು ಈಗ ಸುರೇಶ್ ಗೌಡರು ಮತ್ತು ಎಂ ಟಿ ಕೃಷ್ಣಪ್ಪ ಅವರು ಒಂಥರ ಅವ್ರು ತುಂಬ ಪ್ರಚೋದನಕಾರಿಯಾಗಿ ಮಾತಾಡಿ ಅಲ್ಲೇ ರೈತರನ್ನ ಒಂದು ದ್ವೇಷದ ಕಿಚ್ಚನ್ನು ಹತ್ತಾ ಇದ್ದಾರೆ. ಅದರಿಂದ ದಯಮಾಡಿ ತಾವು ತುಂಬ ಹಿರಿಕು ಇದ್ದೀರಾ, ತುಂಬ ರಾಜಕೀಯದಲ್ಲಿ ಅನುಭವ ಇರೋರು. ರೈತರ ಮೇಲೆ ದಯಮಾಡಿ ಕೋಪ ತೋರಿಸ್ಬೇಡಿ. ಅವರು ರೈತರ ಮಕ್ಕಳು, ನಾವು ರೈತರ ಮಕ್ಕಳು. ಮತ್ತು ಇಲ್ಲೂ ಕೂಡ ಭೂಮಿ ತಾಯಿ ಮಕ್ಕಳು ಭೂಮಿನೇ ನೆಚ್ಕೊಂಡು ಬದುಕ್ತಾ ಇರೋದ್ರಿಂದ ದಯಮಾಡಿ ಅದು ದೊಡ್ಡತನ ತೋರಿಸ್ಬೇಕು ಅಂತ ಬಾಲಣ್ಣವ್ರ ಮನವಿ. ಇದನ್ನು ನಮ್ಮ ಅವ್ರದ್ದೇ ಆದಂಥ ಅವ್ರಿಗೆ ಒಂದು ಬಾಲಣ್ಣ ಅಂದರೆ ಒಂದು ತಾಕತ್ತು, ಒಂದು ಗತ್ತು ಗೈರತ್ತು ಎಲ್ಲ ಐತೆ. ಅದನ್ನು ಬಳಸಿ ಇಲ್ಲಿ ಹೋರಾಟ ಮಾಡಿ ನಮ್ಮ ಮಾಗಡಿ ತಾಲೂಕಿಗೆ ನೀರು ತರೋಂಥ ಒಂದು ಕೆಲಸ ಮಾಡಲಿ ಅಂತ ಬಾಲಣ್ಣವರಲ್ಲಿ ಮನವಿ ಮಾಡಿ. ಈಗ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಾಗೂ ನಮ್ಮ ರೈತ ಸಂಘಟನೆ ಸಹಯೋಗದಲ್ಲಿ ತಹಸೀಲ್ದಾರ್ ಅವರಿಗೆ ನೇಮಾವತಿ ನೀರಾವರಿ ವಿಚಾರವಾಗಿ ಒಂದು ಮನವಿ ಕೊಟ್ಟಿದ್ದೀವಿ. ಇದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಳ್ಬೇಕು ಅಂತ ನಾವು ಈ ಮೂಲಕ ಅವರನ್ನು ಕೇಳ್ಕೊಂಡಿದ್ದೀವಿ. ಏಕೆಂದರೆ ಹೇಮಾವತಿ ನೀರು ನಮ್ಮ ಜನ್ಮಸಿದ್ಧ ಹಕ್ಕು. ಇದು ನೀವು ಹೊಳೆ ನೀರಿಗೆ ದೊಡ್ಡನಾಯ್ಕಿನ ಅಪ್ಪಣೆ ಅನ್ನಂಗೆ ಯಾರು ನಮ್ಮ ನೀರು ನಾವು ತಗೊಳ್ಳೋದಕ್ಕೆ ಯಾರನ್ನೂ ಕೇಳಬೇಕಾದ ಇಲ್ಲ. ಏಕೆಂದರೆ ತುಮಕೂರಿನ ರೈತರನ್ನ ಎತ್ಕಟ್ಟಿ ಸುರೇಶ್ ಗೌಡರು, ಎಂ ಟಿ ಶಿವಣ್ಣವರು, ಸೊಗಡು ಶಿವಣ್ಣ, ಎಂ ಟಿ ಕೃಷ್ಣಪ್ಪ, ಸೊಗಡು ಶಿವಣ್ಣ ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಇದು ರಾಜಕೀಯ ಹುನ್ನಾರ ಅಂತ ಹೇಳ್ಬೋದು. ಏಕೆಂದರೆ ರೈತರನ್ನ ಎತ್ಕೊಟ್ಟ ಕೆಲಸ ಮಾಡಬಾರ್ದು. ಮಾಗಡಿ ತಾಲೂಕಿನ ರೈತರು, ತುಮಕೂರಿನ ಜಿಲ್ಲೆಯ ರೈತರು ಎಲ್ಲ ಒಂದೇ. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಇದ್ದೀವಿ. ಹಾಗಾಗಿ ಅವ್ರನ್ನ ಎತ್ಕಟ್ಟಿ ಕೆಲಸ ಮಾಡಿ ಒಂದು ಹೋರಾಟಕ್ಕೆ ಅವ್ರನ್ನ ಎಳ್ಕೊಂಡಿದ್ದಾರೆ. ಅದು ತಪ್ಪು. ಏಕೆಂದರೆ ಹೇಮಾವತಿ ನೀರು ನಮ್ಗೆ ಈಗಾಗಲೇ 0.67 TMC ಇದು ಅಲೋಕೇಶನ್ ಆಗಿದೆ. ಹಾಗಾಗಿ ಆ ನೀರು ನಾವು ಪಡಿತೀವಿ. ಯಾಕೆಂದರೆ ಇದು ಕಾನೂನು ಹೋರಾಟ ಮಾಡಿ ಕೂಡ ನಾವು ತಗೋಬೋದು. ಯಾಕೆಂದರೆ ಕಾನೂನು ಹೋರಾಟ ಬೇಡ, ನೀವು ಸಹೋದರತೆ ಇದ್ದೀವಿ. ಅದೇ ರೀತಿ ನಮ್ಗೆ ಹೇಮಾವತಿ ನೀರನ್ನು ನಮ್ಮ ತಾಲೂಕಿಗೆ ಹರಿಯಲು ಬಿಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಯಾಕೆಂದರೆ ಇವತ್ತು ನೀರು ನಮಗೆ ಅವಶ್ಯಕತೆ ಇದೆ. ಕುಡಿಯೋ ನೀರಿಗೆ ಮಾತ್ರ ನಾವು ಕೇಳ್ತಾ ಇರೋದು. ನೀರು ಅವಶ್ಯಕತೆ ಇರೋದ್ರಿಂದ ದಯಮಾಡಿ ನೀವು ಈ ಒಂದು ಹೋರಾಟವನ್ನು ಕೈ ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಮಾಗಡಿ ತಾಲೂಕಿಗೆ ನೀರು ಬಿಡಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಕೆರೆಗಳಿಗೆ ತುಂಬಿಸಲು ಈ ಹಿನ್ನೆಲೆಯಲ್ಲಿ ತಾಲೂಕು ಪತ್ರಕರ್ತರ ಸಂಘ, ರೈತ ಸಂಘ ಸೇರಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕಳಿಸ್ತಾರೆ. ನಮಗೆ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಬರಬೇಕು, ನಮಗೆ ಕೊಟ್ಟಿರೋ 40 TMC ನೀರು ಬೇಕು ಅಂತ ಹೇಳಿ ಕರೆದಿದ್ದಾರೆ. ಏನೆಲ್ಲ ದೊಡ್ಡ ಗಲಾಟೆ ಮಾಡಿ ಎಕ್ಸ್ಪ್ರೆಸ್ ನಿಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಒಂದು ಕಾಮಗಾರಿನ ಮುಂದುವರಿಸಿ ಹೇಮಾವತಿ ನೀರು ಮಾಗಡಿಗೆ ಕೊಡೋದು ಮೊದಲು ಸಖತ್ ಕಳಿಸ್ತೀವಿ ಅಂತೇಳಿ ತಹಸೀಲ್ದಾರ್